ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 8ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಕಳೆದ ತರಗತಿಯಲ್ಲಿ 8ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 1ರಲ್ಲಿ ಬರ್ತಕ್ಕಂತಹ ಪಾಠ ಬೇವು ಬೆಲ್ಲದೊಡಿಡಲೇನು ಅನ್ನುವಂತಹ ಒಂದು ಪದ್ಯವನ್ನು ನಾವು ನೋಡ್ತಾ ಇದ್ವಿ. ಇದರಲ್ಲಿ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೆಸಿಕೊಂಡಿರ್ತಕ್ಕಂತಹ ಪುರಂದರದಾಸರ ಕವಿ ಪರಿಚಯವನ್ನು ಕೂಡ ನೋಡಿದ್ವಿ. ಆಶ್ರಯ ಭಾಗ, ಕವಿ ಪರಿಚಯ ಆಗಿರ್ಬೋದು, ಆಶ್ರಯ ಭಾಗ, ಪ್ರವೇಶ ಭಾಗ, ಪದಗಳ ಅರ್ಥ ಮತ್ತು ಪಾದ್ಯದ ಸಂಪೂರ್ಣ ಸಾರಾಂಶವನ್ನು ನೋಡಿದ್ದೀವಿ. ಮಕ್ಕಳ ಇನ್ನೇನು ತರಗತಿಯಲ್ಲಿ ನಾವು ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದ್ಸಲ ಕವಿ ಪರಿಚಯವನ್ನು ನೋಡಿಕೊಂಡು ಹೋಗೋಣ. ಪದ್ಯ 3, ಬೇವು ಬೆಲ್ಲದೊಡಿಡಲೇನು ಪುರಂದರದಾಸರು. ಕೃತಿಕಾರರ ಪರಿಚಯ. ಪುರಂದರದಾಸರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು. ಈಗಿನ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಸುಮಾರು 1480ರಲ್ಲಿ ಜನಿಸಿದರು. ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು. ಹರಿಭಕ್ತರಾಗಿ 106 ಕೀರ್ತನೆಗಳನ್ನು ರಚಿಸಿದರು. ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದರು. ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು. ಇವರ ಅಂಕಿತ ಪುರಂದರ ವಿಠಲ. ಪದಗಳ ಅರ್ಥವನ್ನು ನೋಡಿ. ಕುಟಿಲ, ಮೋಸ, ವಂಚನೆ. ಕುಜನರು, ಕೆಟ್ಟ ಜನರು. ಕುಪಿತ, ಸಿಟ್ಟಿನಿಂದ ಕೂಡಿದ. ಸಟೆ, ಸುಳ್ಳು. ಬೇವು ಬೆಲ್ಲದೊಡಿಡಲೇನು ಕೀರ್ತನಕಾರರು ಶ್ರೀ ಪುರಂದರದಾಸರು. ಅಭ್ಯಾಸ ಭಾಗದ ಸಂಪೂರ್ಣ ಪ್ರಶ್ನೋತ್ತರಗಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಪುರಂದರದಾಸರ ಅಂಕಿತ ಯಾವುದು? ಉತ್ತರ, ಪುರಂದರದಾಸರ ಅಂಕಿತ ಪುರಂದರ ವಿಠಲ. 2, ಜಪದ ಫಲ ನಮಗೆ ಸಿಗಬೇಕಾದರೆ ನಾವು ಯಾವುದನ್ನು ಬಿಡಬೇಕು? ಉತ್ತರ, ಜಪದ ಫಲ ನಮಗೆ ಸಿಗಬೇಕಾದರೆ ಮನಸ್ಸಿನಲ್ಲಿರುವ ಕಪಟತನವನ್ನು, ಕುಟಿಲ ಬುದ್ಧಿಯನ್ನು ಬಿಡಬೇಕು. 3ನೇ ಪ್ರಶ್ನೆ, ಮಂತ್ರ ಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು? ಮಂತ್ರ ಪಠನೆಯ ಫಲ ಸಿಗಬೇಕಾದರೆ ಮನುಷ್ಯನು ಕುಟಿಲತೆಯನ್ನು ಬಿಡಬೇಕು. 4, ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ? ಉತ್ತರ, ಮನುಷ್ಯನು ತನ್ನ ಘಾತಕತನವನ್ನು ಅಂದರೆ ಹಿಂಸಾತ್ಮಕ ಮನೋಭಾವವನ್ನು ಬಿಟ್ಟಾಗ ಗೀತೆಯನ್ನು ಓದಿದಷ್ಟು ಫಲ ದೊರೆಯುತ್ತದೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು? ಉತ್ತರ, ಹೆತ್ತ ತಂದೆ ತಾಯಿಯರನ್ನು ಕಷ್ಟಕ್ಕೆ ಈಡು ಮಾಡಿ ಅವರನ್ನು ನೋಯಿಸುವವನು ಎಷ್ಟೇ ತೀರ್ಥಯಾತ್ರೆಗಳನ್ನು ಮಾಡಿದರೂ ಅದರಿಂದ ಯಾವುದೇ ಫಲ ದೊರೆಯುವುದಿಲ್ಲ. ಹಾಗೆಯೇ ಮನಸ್ಸಿನಲ್ಲಿ ಹಿಂಸಾತ್ಮಕ ಆಲೋಚನೆಗಳು ಹಾಗೂ ಘಾತಕತನವನ್ನು ಇಟ್ಟುಕೊಂಡು ಭಗವದ್ಗೀತೆಯನ್ನು ಎಷ್ಟು ಓದಿದರೂ ಅದರಿಂದ ಯಾವ ಶ್ರೇಯಸ್ಕರವಾದ ಫಲವೂ ಲಭಿಸುವುದಿಲ್ಲ. 2ನೇ ಪ್ರಶ್ನೆ, ಜಪ ಹಾಗೂ ಉಪವಾಸ ವೃತಗಳ ಫಲ ಯಾವಾಗ ದೊರೆಯುವುದಿಲ್ಲ? ಉತ್ತರ, ಮನಸ್ಸಿನಲ್ಲಿ ಕಪಟತನ, ವಂಚನೆ ಮತ್ತು ಕುಟಿಲ ಬುದ್ಧಿಯನ್ನು ಇಟ್ಟುಕೊಂಡು ಎಷ್ಟು ಜಪತಪಗಳನ್ನು ಮಾಡಿದರೂ ನಿರಂತರವಾಗಿ ಉಪವಾಸ ವೃತಗಳನ್ನು ಆಚರಿಸಿದರೂ ಅವುಗಳಿಂದ ಯಾವುದೇ ಫಲ ಸಿಗುವುದಿಲ್ಲ. ಆಂತರಿಕ ಪರಿಶುದ್ಧತೆ ಇಲ್ಲದೆ ಮಾಡುವ ಇಂತಹ ಬಾಹ್ಯ ಆಚರಣೆಗಳು ವ್ಯರ್ಥವಾಗುತ್ತವೆ. ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. ಮೊದಲನೆಯ ಪ್ರಶ್ನೆ, ಮಂತ್ರವ ಪಠನೆಯ ಮಾಡಿದರೇನು ಫಲ? ಆಯ್ಕೆ. ಈ ವಾಕ್ಯವನ್ನು ಶ್ರೀ ಪುರಂದರದಾಸರು ರಚಿಸಿರುವ ಬೇವು ಬೆಲ್ಲದೊಡಿಡಲೇನು ಎಂಬ ಪದ ಅಥವಾ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ದಾಸರು ಬಾಹ್ಯ ಆಚರಣೆಗಳಿಗಿಂತ ಆಂತರಿಕ ಶುದ್ಧಿ ಮುಖ್ಯ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ, ಕಪಟ ಮತ್ತು ಕುಟಿಲ ಬುದ್ಧಿಯುಳ್ಳ ದುಷ್ಟ ಜನರು ಎಷ್ಟು ಮಂತ್ರಗಳನ್ನು ಪಠಿಸಿದರೂ ಅದು ವ್ಯರ್ಥ. ದುಷ್ಟತನವನ್ನು ಬಿಡದೆ ಮಾಡುವ ಪ್ರಾರ್ಥನೆಗೆ ಯಾವುದೇ ಫಲವಿರುವುದಿಲ್ಲ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. 2, ಮಾತಾಪಿತರನ್ನು ಬಳಲಿಸುವಾತನು. ಆಯ್ಕೆ. ಈ ವಾಕ್ಯವನ್ನು ಶ್ರೀ ಪುರಂದರದಾಸರು ರಚಿಸಿರುವ ಬೇವು ಬೆಲ್ಲದೊಡಿಡಲೇನು ಎಂಬ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಹೆತ್ತ ತಂದೆ ತಾಯಿಯರನ್ನು ಅಥವಾ ತಾಯಿ ತಂದೆಯರನ್ನು ಗೌರವಿಸದ ವ್ಯಕ್ತಿಯು ಮಾಡುವ ಧಾರ್ಮಿಕ ಕಾರ್ಯಗಳು ನಿಷ್ಫಲ ಎಂದು ವಿವರಿಸುವಾಗ ದಾಸರು ಈ ಮಾತನ್ನು ಬಳಸಿದ್ದಾರೆ. ಸ್ವಾರಸ್ಯ, ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೈವಗಳಾದ ತಾಯಿ ತಂದೆಯರನ್ನು ಕಷ್ಟಕ್ಕೆ ತಳ್ಳಿ ಕಾಡಿಗೆ ಅಥವಾ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆಗೆ ಹೋದರೆ ಯಾವುದೇ ಪುಣ್ಯ ಲಭಿಸುವುದಿಲ್ಲ ಎಂಬ ನೀತಿಯು ಈ ಮಾತಿನಲ್ಲಿ ವ್ಯಕ್ತವಾಗಿದೆ. 3, ಸ್ನಾನವ ಮಾಡಿದರೇನು ಫಲ? ಆಯ್ಕೆ.
ಈ ಸಾಲನ್ನು ಶ್ರೀ ಪುರಂದರದಾಸರು ರಚಿಸಿರುವ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಕೀರ್ತನೆಯಿಂದ ಆಯ್ಕೆ ಮಾಡಲಾಗಿದೆ. ಸಂದರ್ಭ: ಕೇವಲ ಶರೀರವನ್ನು ತೊಳೆಯುವುದರಿಂದ ಆಂತರಿಕ ಕಲ್ಮಶಗಳು ದೂರವಾಗುವುದಿಲ್ಲ ಎಂಬುದನ್ನು ದಾಸರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ವಾರಸ್ಯ: ಮನಸ್ಸಿನಲ್ಲಿ ದುಷ್ಟ ಹಾಗೂ ಹೀನ ಕೃತ್ಯಗಳನ್ನು ಆಲೋಚಿಸುತ್ತಾ ನದಿಗಳಲ್ಲಿ 100 ಬಾರಿ ಸ್ನಾನ ಮಾಡಿದರೂ ಪಾಪ ಕಳೆಯುವುದಿಲ್ಲ. ಕೇವಲ ದೇಹ ಶುದ್ಧಿಗಿಂತ ಮನಸ್ಸಿನ ಭಾವಶುದ್ಧಿ ಮತ್ತು ಭಗವಂತನ ಸ್ಮರಣೆ ಮುಖ್ಯ ಎಂಬುದು ಇಲ್ಲಿನ ಸ್ವಾರಸ್ಯ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಪುರಂದರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ? ವಿವರಿಸಿ. ಪುರಂದರದಾಸರ ದೃಷ್ಟಿಯಲ್ಲಿ ಕೇವಲ ಬಾಹ್ಯ ಆಚರಣೆಗಳು, ಪೂಜೆ ಪುನಸ್ಕಾರಗಳು ಮತ್ತು ಧಾರ್ಮಿಕ ವಿಧಿಗಳಿಂದ ಮನುಷ್ಯನಿಗೆ ಯಾವುದೇ ಶ್ರೇಯಸ್ಸು ಅಥವಾ ಫಲ ದೊರೆಯುವುದಿಲ್ಲ. ನಮ್ಮ ಶ್ರಮಕ್ಕೆ ನಿಜವಾದ ಫಲ ದೊರೆಯಬೇಕಾದರೆ ಆಂತರಿಕ ಪರಿಶುದ್ಧತೆ ಅಥವಾ ಭಾವಶುದ್ಧಿ ಅತ್ಯಗತ್ಯ. ಆಂತರಿಕ ದುಷ್ಟತನದ ತ್ಯಾಗ. ಬೇವಿನ ಮರವನ್ನು ಬೆಲ್ಲದಲ್ಲಿ ನೆನೆಸಿಟ್ಟರೂ ಅದರ ಕಹಿ ಗುಣ ಬದಲಾಗುವುದಿಲ್ಲ. ಹಾವಿಗೆ ಹಾಲು ಎರೆದರೂ ಅದರ ವಿಷ ಕಮ್ಮಿಯಾಗುವುದಿಲ್ಲ. ಹಾಗೆಯೇ ಕುಟಿಲ ಬುದ್ಧಿಯುಳ್ಳ ಕುಜನರು ಮನಸ್ಸಿನ ದುಷ್ಟತನವನ್ನು ಬಿಡದೆ ಮಾಡುವ ಮಂತ್ರ ಪಠನೆಯಿಂದ ಯಾವುದೇ ಫಲವಿಲ್ಲ. ಕರ್ತವ್ಯ ಪ್ರಜ್ಞೆ ಅಂತ ನೋಡೋಣ. ಇದರಲ್ಲಿ ಅಂದರೆ ನಾನು ನಿಮಗೆ ಅರ್ಥ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ರೀತಿಯಾಗಿ ಲೈನನ್ನು ಕೊಟ್ಟು ಹೇಳಿದ್ದೀನಿ. ಹೆತ್ತ ತಾಯಿ ತಂದೆಯರನ್ನು ನೋಯಿಸಿ ಅವರನ್ನು ಬಳಲಿಸಿ ಮಾಡುವ ತೀರ್ಥಯಾತ್ರೆಗಳು ವ್ಯರ್ಥ. ಮನಸ್ಸಿನ ಘಾತಕತನ, ಹಿಂಸಾತ್ಮಕ ಚಿಂತನೆ ಬಿಡದೆ ಭಗವದ್ಗೀತೆಯನ್ನು ಪಠಿಸುವುದರಿಂದ ಫಲ ಸಿಗುವುದಿಲ್ಲ. ಕಪಟತನದ ವಿನಾಶ. ಮನಸ್ಸಿನಲ್ಲಿ ಕಪಟತನ, ಕುಟಿಲ ಬುದ್ಧಿಯನ್ನು ಇಟ್ಟುಕೊಂಡು ಜಪ ಮಾಡುವುದು ಹಾಗೂ ನಿರಂತರ ಉಪವಾಸ ವ್ರತಗಳು ಆಚರಿಸುವುದರಿಂದ ಶ್ರಮಕ್ಕೆ ತಕ್ಕ ಫಲ ಸಿಗುವುದಿಲ್ಲ. ಭಾವಶುದ್ಧಿ ಹಾಗೂ ಭಕ್ತಿ. ಹೀನ ಕೃತ್ಯಗಳನ್ನು ಎಸಗುತ್ತಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕಿಂತ ಕಪಟತನವನ್ನು ಬಿಟ್ಟು ಪರಿಶುದ್ಧ ಮನಸ್ಸಿನಿಂದ ಶ್ರೀನಿಧಿ ಪುರಂದರ ವಿಠಲನನ್ನು ನಿಷ್ಠೆಯಿಂದ ಸ್ಮರಿಸಿದಾಗ ಮಾತ್ರ ಮನುಷ್ಯನ ಪ್ರತಿಯೊಂದು ಶ್ರಮಕ್ಕೂ ಮತ್ತು ಧಾರ್ಮಿಕ ಆಚರಣೆಗಳು ಸಂಪೂರ್ಣ ಫಲ ದೊರೆಯುತ್ತದೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಬೇವು ಬೆಲ್ಲದೊಳಿಡಲೇನು ಫಲ ಅನ್ನುವಂತಹ ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡಿದ್ದೀನಿ. ಎಲ್ಲರೂ ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರವನ್ನು ಹೇಳ್ತೀನಿ.